ಓಕೆ, ಇನ್ನು ಕಾಂಗ್ರೆಸ್ ಮುಖಂಡ ಇದ್ದಕ್ಕಿದ್ದಂತೆ ಸರ್ಕಾರಿ ರಸ್ತೆಗೆ ಬೇಲಿ ಹಾಕಿದ ಪರಿಣಾಮ ಆ ರಸ್ತೆಯನ್ನೇ ಆಶ್ರಯಿಸಿದ್ದ ಗ್ರಾಮಸ್ಥರು ಆಸ್ಪತ್ರೆಗೂ ಹೋಗೋದಕ್ಕಾಗದೆ ಪರದಾಡಿದ್ದಾರೆ. ವೃದ್ಧೆಯನ್ನ ಎಷ್ಟು ಕಷ್ಟಪಟ್ಟುಕೊಂಡು ಆಸ್ಪತ್ರೆ ಸೇರಿಸಿದ್ದಾರೆ ಅಂತಂದ್ರೆ ಎಂಥ ಸ್ವಾರ್ಥ ಇವರದ್ದು ಅಂತ ಅನ್ನಿಸ್ಬಿಡುತ್ತೆ. ಇಷ್ಟಕ್ಕೂ ನಡೆದದ್ದೇನು ಘಟನೆ ಅಂತ ನೋಡೋಣ ಬನ್ನಿ. ಸರ್ಕಾರಿ ರಸ್ತೆಗೆ ಬೇಲಿ ಹಾಕಿದ ಕಾಂಗ್ರೆಸ್ ಮುಖಂಡ, ವೃದ್ಧೆಯ ಚಿಕಿತ್ಸೆಗಾಗಿ ಚೇರ್ ಸಮೇತ ಹೊತ್ತೊಯ್ದ ಕುಟುಂಬಸ್ಥರು. ಈ ದೃಶ್ಯವನ್ನ ಒಮ್ಮೆ ನೋಡಿ. ಕಲ್ಲು ಹೃದಯವು ಕರಗುತ್ತೆ, ಆದ್ರೆ ಕಾಂಗ್ರೆಸ್ ಮುಖಂಡನ ಹೃದಯ ಕರಗಲೇ ಇಲ್ಲ. ಹೀಗೆ 3-4 ಜನ ವೃದ್ಧಿಯನ್ನ ಕೂರಿಸಿಕೊಂಡು ಕುರ್ಚಿ ಸಮೇತ ಕರೆದೊಯ್ತಾ ಇರೋದು ಆಸ್ಪತ್ರೆಗೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಹೊರನಾಡು ಸಮೀಪದ ಹೊಸನೀಲ ಗ್ರಾಮದಲ್ಲಿ ಘಟನೆಯಾಗಿದೆ. ಸುಮಾರು 70-80 ವರ್ಷದಿಂದ ನಿತ್ಯ ಓಡಾಡ್ತಾ ಇರೋ ರಸ್ತೆಗೆ ಕಾಂಗ್ರೆಸ್ ಮುಖಂಡ ಇದ್ದಕ್ಕಿದ್ದ ಹಾಗೆ ಗೇಟ್ ಹಾಕಿ ಬೇಗ ಜಡಿದ ಪರಿಣಾಮ ಆಸ್ಪತ್ರೆಗೆ ಸಾಗಿಸೋಕೆ ಅನ್ಯ ಮಾರ್ಗ ಇಲ್ಲದೆ ಕಾಡಂಚಿನ ಗ್ರಾಮದವರು ಕಾಫಿ ತೋಟದ ಕಾಲುದಾರಿಯಲ್ಲಿ ವೃದ್ಧೆ ಕೂತಿದ್ದ ಕುರ್ಚಿಯನ್ನೇ ಹೊತ್ಕೊಂಡು 1 ಕಿಲೋಮೀಟರ್ ಸಾಗಿದ್ದಾರೆ. 70-80 ವರ್ಷದಿಂದ ನೆಲಗದ್ದೆ ಗ್ರಾಮದ 4-5 ಕುಟುಂಬಗಳು ಇದೇ ಮಾರ್ಗದಲ್ಲಿ ಓಡಾಡ್ತಾ ಇರೋದು. ಆದರೆ ಕಾಂಗ್ರೆಸ್ ಲೀಡರ್ ಈ ರಸ್ತೆಯನ್ನೇ ಅವಲಂಬಿಸಿದ್ದ ಜನ ಎಷ್ಟೇ ಕೇಳ್ಕೊಂಡ್ರೂ ಬಿಡದೆ ಗೇಟ್ ಹಾಕಿ ಬೀಗ ಹಾಕಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ನಮ್ಮ ಮನೆಗೆ ಹೋಗುವ ರಸ್ತೆಗೆ ಪಕ್ಕದ ಮನೆಯವರು ಗೇಟು ಮತ್ತು ಬೀಗನ್ನು ಹಾಕಿ ನಮಗೆ ತುಂಬ ತೊಂದರೆ ಕೊಡ್ತಿದ್ದಾರೆ. ನಮ್ಮ ತಾಯಿಗೆ ಹೃದಯ ಸಮಸ್ಯೆ ಇರುವುದರಿಂದ ನಾವು ರಾತ್ರಿ ಕರ್ಕೊಂಡು ಬರುವಾಗ ನಮ್ಮ ದಾರಿಗೆ ಬಿಡಲ್ಲ ಅಂತ ಹೇಳಿ ಗಲಾಟೆ ಮಾಡಿ ಗೇಟ್ ನಮ್ಮದೇ, ಜಾಗ ನಮ್ಮದು ಅಂತ ಹೇಳಿ ನಮ್ಗೆ ತುಂಬ ತೊಂದರೆ ಕೊಡ್ತಿದ್ದಾರೆ. ಹಾಗಾಗಿ ನಾವು ಮೊನ್ನೆ 4 ದಿನ ಹಿಂದೆ ತಹಸೀಲ್ದಾರಿಗೆ ಮತ್ತು ಆರ್ಐಗೆ ಮತ್ತು ವಿಲೇಜ್ ಅಕೌಂಟಿಗೆ ಮನವಿ ಸಲ್ಲಿಸಿದ್ವಿ. ಅವರೇನು ಸ್ಪಂದಿಸ್ತಿಲ್ಲ. ಹಾಗಾಗಿ ನಮಗೆ ಈ ಗೇಟನ್ನು ತೆರವು ಮಾಡಿಕೊಡ್ಬೇಕಾದ್ರೆ ನಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ. ಸಮಸ್ಯೆ ಬಗೆಹರಿಸುವಂತೆ 10 ಬಾರಿ ಸ್ಥಳೀಯ ಅಧಿಕಾರಿಗಳಿಗೆ ವೃದ್ಧೆ ಪದ್ಮಾವತಿ ಪುತ್ರ ವಿಶ್ವಸೇನ ಮನವಿ ಮಾಡಿದ್ದಾರೆ. ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಕಳೆದ 2-3 ದಿನಗಳ ಹಿಂದೆ ತಹಶೀಲ್ದಾರ್ ಹಾಗೂ ಆರ್ಐ ಸ್ಥಳಕ್ಕೆ ಭೇಟಿ ಕೊಟ್ಟು ಗೇಟ್ ಬೀಗ ತೆಗೆಸಿದ್ದಾರೆ. ಆದರೆ ಕಾಂಗ್ರೆಸ್ ಲೀಡರ್ ಮತ್ತೆ ಬೀಗ ಹಾಕಿದ್ದಾರೆ. ವೃದ್ಧೆಯ ಮನೆಯಿಂದ 1 ಕಿಲೋಮೀಟರ್ ಸಾಗಿದ ಬಳಿಕ ಸರ್ಕಾರಿ ಮುಖ್ಯ ರಸ್ತೆ ಸಿಗುತ್ತೆ. ಅಲ್ಲಿಂದ ಖಾಸಗಿ ವಾಹನದಲ್ಲಿ ಆಸ್ಪತ್ರೆ ಆಗಲಿ ಪಟ್ಟಣಕ್ಕೆ ಹೋಗೋದಕ್ಕೆ ವಾಹನಗಳ ವ್ಯವಸ್ಥೆ ಇದೆ. ಆದರೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸರ್ಕಾರಿ ರಸ್ತೆಗೆ ಗೇಟ್ ಹಾಕಿ ಬೀಗ ಹಾಕಿರೋದ್ರಿಂದ ಗ್ರಾಮಸ್ಥರು ಸಮಸ್ಯೆಗೆ ಸಿಲುಕಿದ್ದಾರೆ. ಕೂಡಲೇ ಗೇಟ್ ಅನ್ನು ತೆಗೆಸಿ ಸಮಸ್ಯೆಗೆ ಪರಿಹಾರ ಕೊಡಿಸಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಪಶ್ಚಿಮ ಘಟ್ಟ ವ್ಯಾಪ್ತಿಯ ಕಾಡಂಚಿನ ಗ್ರಾಮದಲ್ಲಿ ರಸ್ತೆ ಹಾಗೂ ತುರ್ತು ಸೇವೆಗೆ ಸಂಬಂಧಿತ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ರಸ್ತೆಯನ್ನೇ ಆಕ್ರಮಿಸಿಕೊಂಡ ಪ್ರಭಾವಿಗಳು ರಸ್ತೆಗೆ ಬೇಲಿ ಹಾಕಿ ಜನಸಾಮಾನ್ಯರು ಓಡಾಡೋಕೆ ಬಿಡದೆ ಸಮಸ್ಯೆ ಮಾಡ್ತಿದ್ದಾರೆ. ಇನ್ನಾದರೂ ಜಿಲ್ಲಾಡಳಿತ ಹಾಗೂ ಸರ್ಕಾರ ಇತ್ತ ಗಮನ ಹರಿಸಿ ಕಾಡಂಚಿನ ಜನರಿಗೆ ಓಡಾಡೋದಕ್ಕೆ ರಸ್ತೆ ಬಿಡಿಸಬೇಕಾಗಿದೆ. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.